ಎಸ್ ವೇದಿಕೆಯ ಮೇಲೆ ರೋಲಿಂಗ್ ಸ್ಟಾರ್ ಹುಲಿಗಳು ಸಿಂಹಗಳು ಮಾತ್ರ ಗರ್ಜನೆ ಮಾಡೋದು. ಇವತ್ತು ನಮ್ಮ ಊರಿನ ಎಲ್ಲ ಹುಲಿಗಳು ಗರ್ಜನೆ ಮಾಡಬೇಕಂತಾದ್ರೆ ಗರ್ಜಿಸಿ ಆ ಗರ್ಜನೆ ಹೇಗಿರಬೇಕು ಅನ್ನೋದನ್ನ ತೋರಿಸಿದಂತಹ ರೋಲಿಂಗ್ ಸ್ಟಾರ್ ವೇದಿಕೆಯಿದ್ದಾರೆ. ಅವರ ರೋಗಿಂತ ಜಾಸ್ತಿ ನಮ್ಮವರು ಆಗಲ್ಲ. ಆದ್ರೆ 3, 2, 1 ಇದು ತುಳುನಾಡಿಗೆ ನಮ್ಮ ಅಗಸ್ತ್ಯರ ಒಂದು ವಾದಿನ ನೋಡ್ತಾ ಇದ್ವಿ. ಪ್ರತಿಯೊಬ್ಬ ಪುತ್ತೂರಿಗರ ವಿಜಯ ಸಾಮ್ರಾಟ್ ಸಹಜಗಳ ಸಾರಥಿಗೆ ವಾಟ್ಸಪ್ ಅಲ್ಲಿ ಒಂದೇ ಇದ್ದು ಏನಂದ್ರೆ ಅಗಸ್ತ್ಯ ಪುತ್ತೂರಿಗೆ ಬರ್ತಾ ಇದ್ದಾರೆ ಕಂಡ್ರು ಅಂತ. 10 ವರ್ಷಗಳ ಜನ ಕೂಡ ಆ ಉಗ್ರ ಅನ್ನುವಂತಹ ಚಾಪನ್ನ ನಮ್ಮ ತುಳುನಾಡಿನ ಜನ ಮರೆಯಲ್ಲ. ನಿಮ್ಮ ಗೆಲುವಿನ ಹಿಂದೆ ದೊಡ್ಡ ಶಕ್ತಿ ನಮ್ಮ ತುಳುನಾಡು ಕೂಡ ಇದೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಅಗಸ್ತ್ಯನಿಗೆ ಪುತ್ತೂರಿಗೆ ಇದೀಗ ನಾವು ಬೆಳಗ್ಗೆಯಿಂದ ರೋಡ್ ಅದು ಸಾಕಾಗಲ್ಲ. ರೋಡ್ ಅಂದ್ರೆ ಇದು ಅದನ್ನ ಇವಾಗ ಕೇಳ್ತೀವಿ. ಓವರ್ ಟು ಯು ಸರ್. കുട്ല ജനങ്ങൾക്ക് എന്ന ഉടൽ ദിനസ്സൊല്ലു ನಿಮಗೆ ನಿಮ್ಮೆಲ್ಲರಿಗೂ ನನ್ನ ಕಂಡ್ರೆ ಎಷ್ಟು ಇಷ್ಟ ಇಲ್ವೋ ಹೌದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನೀವು ಅಂದ್ರೆ ಪ್ರಾಣ. ಭಗೀರ ಚಿತ್ರ ಇದೇ 31ನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗ್ತಾ ಇದೆ. ಯಾಕೆ ಭಗೀರ ಚಿತ್ರ ಅಷ್ಟು ಒಲವು ನನಗೂ ಮಂಗಳೂರಿಗೂ ಪುತ್ತೂರಿಗೂ ಈ ಜಾಗಕ್ಕೆ ಅಂದ್ರೆ ಸುಮಾರು 35ರಿಂದ 40 ದಿನಗಳಿಗಿಂತ ಹೆಚ್ಚು ಕಾಲ ಶೂಟಿಂಗ್ ನಾವು ಮಂಗಳೂರಲ್ಲೇ ಮಾಡಿದೀವಿ, ನಿಮ್ಮ ಮಡ್ಲಲ್ಲೇ ಮಾಡಿದೀವಿ, ಆ ಸೋಮೇಶ್ವರನ ಮಡ್ಲಲ್ಲೇ ಮಾಡಿದೀನಿ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ತುಂಬಾ ಖುಷಿ ಆಯ್ತು. ಇಲ್ಲಿ ಒಬ್ಬರಿಂದ ಒಬ್ರು ಹೆಚ್ಚು. ಈ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಅವ್ರ ಪ್ರೀತಿ, ಇಲ್ಲಿ ಅಭಿಮಾನಿಗಳನ್ನ ನೋಡಿದ್ರೆ ಅಭಿಮಾನಿ ದೇವಗಳಿದ್ದಾಗ ಇಲ್ಲಿ ನಿಮ್ಮ ಪ್ರೀತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಊರಲ್ಲಿ ಸಿಗೋ ಊಟ ಬೇಗ ಸೇರಿಸುತ್ತಂತೆ. ಸಂಬಂಧಗಳು ಹೇಗೆ ಸೇರ್ತಾವೋ ಊಟ ತಿಂಡಿಗಳು ಹಾಗೆ ಬಹಳ ಚೆನ್ನಾಗಿ ಸೇರಿಸ್ತಾವಂತೆ. ಇಲ್ಲಿ ಸಿಗೋ ಮೀನು ಮತ್ತೊಂದು ಟೇಸ್ಟಿ ಆಗಿರೋ ಊಟ ಬಹುಶಃ ಜಗತ್ತ ನಾನೆಲ್ಲೂ ತಿನ್ಲಿಲ್ಲ ಅಂದ್ರೆ ನಿಮ್ಮಷ್ಟೇ ಮುಟ್ಟಾಗಿರುತ್ತೆ, ನಿಮ್ಮಷ್ಟೇ ಟೇಸ್ಟಿ ಆಗಿರುತ್ತೆ. ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದ್ರ ಮೇಲೂ ನಿಮ್ಮ ಪ್ರೀತಿ ಆಶೀರ್ವಾದ ಇರಬೇಕು. ಅಫ್ಕೋರ್ಸ್ ನಮ್ಮ ರೂಪೇಶ್ ಅವರು ಬಿಗ್ ಬಾಸ್ ವಿನ್ನರ್, ನಾನೇ ಅವ್ರ ಫ್ಯಾನು. ಬಿಗ್ ಬಾಸ್ ಅವರು ಬಹಳ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆದಾಗಿ ರೂಪೇಶ್ ಅವರು, ನಿಮ್ಮ ಹೊಸ ಪಿಕ್ಚರ್ ಜೈ ಅದಕ್ಕೂ ಒಳ್ಳೆದಾಗಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನನಗೂ ಈ ಹುಲಿ ಸೇಬಲ್ ಆಗಕ್ಕೆ ಇಷ್ಟ, ಆಗ್ತೀನಿ. ಇನ್ನೊಂದು ಯಾರ ಕರ್ಕೊಂಡು ಬಂದು. ಅದಕ್ಕಿಂತ ಮುಂಚೆ ಭಗೀರ ಟೀಸರ್ ನೋಡಿದಿರ? ಕೆಲವರು ನೋಡಿಲ್ಲ ಅಲ್ಲ? ನೋಡ್ತೀರಾ ಈಗ? ನೋಡ್ತೀರಾ? ರೆಡಿಯಾ? ರೆಡಿ? ಇವಾಗ ರೆಡಿ? ವಿಶೇಷತೆ ಭಗೀರನನ್ನೇ ಎದುರು ನಿಲ್ಲಿಸಿ ಭಗೀರ ಸಿನಿಮಾದ ಟ್ರೇಲರ್ ನೋಡುವಂತ ಸುಸಂದರ್ಭ.
ನೋಡ್ಬೋದ ಸಿನಿಮಾನ? ದಯವಿಟ್ಟು ನೋಡಿ. ಈ ಪಿಲಿ ಗೊಪ್ಪು ಈ ವೇದಿಕೆಯಲ್ಲಿ ನಿಮ್ಮೊಟ್ಟಿಗೆ ಇದನ್ನು ನೋಡಿದ್ದು ನನಗೆ ಸಿಕ್ಕಿರೋ ಆನಂದನೇ ಬೇರೆ. ಈ ಒಂದು ಕಲೆಗೆ ಒಂದು ಹಿನ್ನೆಲೆ ಇದೆ. ಹಿರಿಯರು ಮಾತಾಡ್ತಾ ಇದ್ರು, ಹಲವಾರು ವರ್ಷಗಳಿಂದ ಇದೆಲ್ಲ ಆಡ್ಕೊಂಡು ಬಂದಿದ್ರೆ ಕೇವಲ ಹುಲಿ ವೇಷ ಅಲ್ಲ, ಬೇರೆ ಪ್ರಾಣಿಗಳ ವೇಷನ ಹಾಕೊಂಡು ಬಂದ್ರು. ಬಟ್ ಎತ್ತು ನಿಂತಿದ್ದು ಈ ನಮ್ಮ ಹುಲಿ ವೇಷ ಮಾತ್ರ. ಅದು ಪಿಲಿ ಗೊಪ್ಪು ಈ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿರೋ ಆ ಒಂದು ಕಲೆಗಳ ಒಂದು ವೇದಿಕೆ ಕೊಟ್ಟಿರುವಂತ ನಮ್ಮ ಸಮಾಜ ಅವ್ರಿಗೂ ನಾನು ಇದು ಅಷ್ಟು ಸುಲಭ ಅಲ್ಲ. ದುನಿಯಾದ ಬಹಳ ಗಟ್ಟಿ ಇರಬೇಕು, ಜೋರಾಗಿರ್ಬೇಕು ಇದನ್ನ ಮಾಡಕ್ಕೆ. ಅದು ಮಾಡಿದ್ದಾರೆ. ನಿಮಗೆಲ್ಲ ಇಷ್ಟವಾದ್ರೆ ಒಂದು ಹಾಡಾಡ್ತೀನಿ. ಆದ್ರೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ನನ್ನ ಬೈಕ್ ಆಗಿಲ್ಲ. ರೆಡಿನಾ? ಹುಡುಗಿ ಕಣ್ಣು ಲೋಡಕ್ಕನು ಆಟಿಗೆ ಬುಲ್ಲೆಟ್ಟು 1 by 1 ಆಗಿದೆ ಹೋರು ಆದ್ರೂ ಆಗ್ತೈತೆ ತಾಳ ಕೇಳು. ಹುಡುಗರ ಹಾಕಿಗೆ ಹೆಲ್ಮೆಟ್ ಹಾಕಳು ಆಪ್ಷನ್ ನೀಡು ದೇವರೇ. ಚಂದ್ರಿ ರಾತ್ನೇ ಚೂರು ಕಣ್ಣೀರು ಸಾಲ ಮಾಡೋಣ. ಚಂದ್ರಿ ಚೌಕುನೇ ಆ ಜೀವನ ಸೇರು ಮಾಡೋಣ. ಥ್ಯಾಂಕ್ ಯು. ನಿನ್ನ ಕೇಳಿದೆ ನಂತೆಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸ ಹೇಳಿದೆ ನಂತೆಯ ಸುಖವಾಗಿದೆ ಹೂವಂತಿಯ. ಎಲ್ಲಿ ಕೂಗು ತುಂಬಾ ಹಳೆಯದಾಗಿದೆ ಸಾಂಗ್ಸ್ ನನಗಂತೂ ಗೊತ್ತಿಲ್ಲ. ಈ ಊರಲ್ಲಿ ಮಾತ್ರ ನಮ್ಮ ಕೂಗು ಯಾವಾಗಲೂ ಹೊಸದಾಗೆ ಕೇಳುತ್ತೆ, ಹೊಸದಾಗೆ ಕಾಣ್ತದೆ. ಒಂದು ಮಾತ್ರ ಹೇಳ್ಬೋದೆ, ಯಾರಿಗೂ ಅನ್ಯಾಯ ಇಷ್ಟ ಆಗಲ್ಲ. ಕರೆಕ್ಟಾ? ಯಾರಿಗೂ ಇಷ್ಟ ಆಗಲ್ಲ, ಹೌದಾ? ಕೆಲವು ಸತಿ ಅನ್ಯಾಯ ಕಂಡಾಗ ಏನು ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಸಿಕ್ಕಾಕೊಳ್ತೀವಿ, ಹೌದಾ? ಆದ್ರೆ ಬಗೀರ ಏನ್ ಹೇಳಕ್ ಪ್ರಯತ್ನ ಪಟ್ಟಿದೀವಿ ಅಂದ್ರೆ, ನಾನಲ್ಲ ಬಗೀರ. ಇಲ್ಲಿ ನೋಡ್ತಿರೋ ಪ್ರತಿಯೊಬ್ಬರು ಸಿನಿಮಾ ಆದ್ಮೇಲೆ ಬಗೀರನಾಗಿ ಸಿನಿಮಾ ಬಂದಿರಲಿಲ್ಲ, ಆಶೆ ಬರಬೇಕು. ಆ ಕಾರಣಕ್ಕೆ ಈ ಬಗೀರ ಮಾಡಿದ್ವಿ. ಅದು ಏನಿದೆ ಅಂತ ರಿಲೀಸ್ ಆದ್ಮೇಲೆ ನೋಡಿ. ಇದಕ್ಕಿಂತ ಜಾಸ್ತಿ ನಿಮ್ ಟೈಮ್ ತಗೊಳ್ಳಲ್ಲ ನಾನು. ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ಮಗದೊಮ್ಮೆ ನಾವು ಕಲಾವಿದರು ನಮಗೆ ಗೊತ್ತಿರೋದೇ ಎರಡು, ಅಳಿಸೋದು ಇಲ್ಲ ನಗ್ಸೋದು. ಅದನ್ನ ದೇವರು ಕೊಟ್ಟ ಕೆಲಸ ಅಂತ ಕಣ್ಣು ಗೊತ್ಕೊಂಡು ಮಾಡ್ತಾ ಇದ್ದೀವಿ. ಬಗೀರನ ನಿಮ್ ಮೊದಲಿಗೆ ಆಗ್ತಾ ಇದ್ದೀವಿ. ದಯವಿಟ್ಟು ಆ ಬಗೀರನ ಎಷ್ಟು ಮಟ್ಟಿಗೆ ಬೆಳೆಸಿರೋ ನಿಮಗೆ ಗೊತ್ತಿತ್ತು. ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇಲ್ಲಿ ಬಂದ್ರೆ ಅವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ನನಗೆ ಎರಡು ಮಾತ್ರ ಮುಗಿಸ್ತಾರೆ. ಒಂದು ರಿಕ್ವೆಸ್ಟ್ ಇದೆ ಸರ್, ಬೆಳಗ್ಗೆಯಿಂದ ಇದುವರೆಗೆ ಮೊನ್ನೆಯಿಂದ ಕಾದಿರ್ತಕ್ಕಂಥದ್ದು ಉದ್ಯಮ ಕೈಲಾಗಬೇಕು ಅಂತ. ಅಗಸ್ತ್ಯನ ಉದ್ಯಮ ಕೈಲಾಗಿಲ್ಲ. ಈ ಕಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದಲ್ಲ ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ಬೆಳೆದಿರೋ ದೇಹ ಕಣಾಯಿತು. ಆವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಎಲ್ಲ ಐತೆ. ಥ್ಯಾಂಕ್ ಯು. ಎಲ್ಲ ಸಿನಿಮಾ ಕಂಡಪ್ಪ, ಸಿನಿಮಾ ಅಷ್ಟೇ ಒಳ್ಳೆ ಬಂದ ಪುತ್ತೂರು ಹೆಂಚಲ್ಲ ಹೆಂಚಲ್ಲ ಪುತ್ತೂರು ಹೆಂಚಲ್ಲ ಪುತ್ತೂರು. Thank you so much. Lots of applause.
ಸರ್ ಒಂದು ನೀವು ಹೋಗೋದಕ್ಕಿಂತ ಮೊದಲು ನಮ್ಮೊಬ್ಬ ಕಲಾವಿದ ಅಮೃತ ನಿಮಗೊಂದು ಗಿಫ್ಟ್ ಅನ್ನ ಅವರ ಕೈಯಲ್ಲೇ ಮಾಡಿರ್ತಕ್ಕಂಥ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಪ್ಲೀಸ್ ಇದನ್ನ ಪಡ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಈ ಚಿತ್ರವನ್ನ ಬಿಡಿಸಿದಂತ ಕಲಾವಿದರಿಗೂ ಕೂಡ ನಿಮ್ಮ ಚಪ್ಪಾಳೆ ಅಭಿನಂದನೆಗಳು ಸಲ್ಲಬೇಕು. ಒಂದು ಅದ್ಭುತವಾದಂತಹ ಕಲಾಕೃತಿಯನ್ನ ರಚಿಸಿ ಅದರಲ್ಲಿ ಅಪ್ಪು ಸರ್ ಕೂಡ ಇದ್ದಾರೆ, ಹಾಗೆ ಶ್ರೀಮೂಲಿ ಸರ್ ಕೂಡ ಇದ್ದಾರೆ. ಇಬ್ಬರನ್ನ ಕೂಡ ಫ್ರೇಮ್ ಅನನ್ಯ ರತ್ನಗಳು ಕನ್ನಡ ಸಿನಿಮಾ ರಂಗದ ವಿಶೇಷ ತಾರೆಯರನ್ನ ಜೊತೆಗೆ ಸೇರಿಸಿ ಒಂದು ಚಿತ್ರವನ್ನ ಬಿಡಿಸಿ ಅವರಿಗೆ ಅದರ ಜೊತೆಗೆ ಬಗೀರ ಅಂದ್ರೆ ಕೂಡ ಹುಲಿ, ಈ ಹುಲಿ ರಾರಾಜಿಸಿ ಎನ್ನುವಂತಹ ಒಂದು ಆಶಯದೊಂದಿಗೆ ಬಗೀರನಿಗೆ ಪುತ್ತೂರಿನ ಹುಲಿಯನ್ನ ನಾವು ಕೃತಜ್ಞತೆಯ ಮುಖಾಂತರ ಅದರ ಜೊತೆಗೆ ಅಭಿನಂದನೆಯ ಸಲುವಾಗಿ ನೀಡ್ತಾ ಇದ್ದೀವಿ. ಪುತ್ತೂರಿನ ಪಿಲಿಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು ಸರ್. ಹಾಗೆಯೇ ಬಗೀರವನ್ನ ಗೆಲ್ಲಿಸುವುದು ನಾವು ಧನ್ರಾಜ್ ಬಾಲ್ಯದಿಂದಲೇ ಹಲವಾರು ಪ್ರಹಸನ, ನಾಟಕ, ಮಿಮಿಕ್ರಿ, ಏಕಪಾತ್ರಾಭಿನಯದ ಮೂಲಕ ಕಲಾವಿದನಾಗಿ ಗುರುತಿಸಿಕೊಂಡು ತನ್ನ ನಟನೆಗೆ ಪ್ರಶಂಸೆಯನ್ನು ಪಡೆದುಕೊಂಡವರು. ಒಂದು ಲೆಕ್ಕದಲ್ಲಿ ಧನ್ರಾಜ್ ರವರ ಆಸಕ್ತಿ ಓದುವುದರ ಕಡೆಗಿಂತ ಪಠ್ಯೇತರ ಚಟುವಟಿಕೆಗಳ ಕಡೆಗೆ ಹೆಚ್ಚಿತ್ತು ಎಂದರೆ ತಪ್ಪಾಗಲಾರದು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಬನಕಟ್ಟೆ, ಹೈಸ್ಕೂಲ್ ಹಾಗೂ PUC ಶಿಕ್ಷಣವನ್ನು ಪುತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಡೊಟ್ಟು, ಹೀಗೆ ತನ್ನ ಪತ್ರಿಕೋದ್ಯಮದ ಪದವಿ ಶಿಕ್ಷಣವನ್ನು ಪುತ್ತೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ. ಪದವಿ ಮುಗಿಸಿದ ಧನ್ರಾಜ್ ಅವರ ಆಸಕ್ತಿ ನಟನೆಯ ಕಡೆಗೆ ಬಾರಿತ್ತು. ಆ ಕಾರಣಕ್ಕೋಸ್ಕರ ಪದವಿ ಮುಗಿಸಿದ ಕೂಡಲೇ ಮೈಸೂರಿನಲ್ಲಿ ರಂಗಾಯಣ ಸಂಸ್ಥೆಗೆ ಸೇರಿಕೊಳ್ಳುವುದರ ಮೂಲಕ ತನ್ನ ಕಲಾಸಕ್ತಿಗೆ ಬೇಕಾದ ವಿಚಾರಗಳನ್ನು ಪಡೆದುಕೊಳ್ಳುತ್ತಾರೆ. ಆಮೇಲೆ ಮುಂದಕ್ಕೆ ಒಂದು ಕನ್ನಡದ ಖಾಸಗಿ ಮಾಧ್ಯಮದಲ್ಲಿ ಜವಾಬ್ದಾರಿ ವಹಿಸಿ ಚಾನಲ್ನ ಬೆಳವಣಿಗೆಯಲ್ಲಿ ಇವರು ಮುಖ್ಯ ಪಾತ್ರ ವಹಿಸುತ್ತಾರೆ. ಧನ್ರಾಜ್ ಅವರ ಸೋಷಿಯಲ್ ಮೀಡಿಯಾದ ನಂಟು ಪ್ರಾರಂಭವಾಗಿದ್ದು ಇಲ್ಲಿಂದ. ಉದ್ಯೋಗ ಸಮಯದಲ್ಲಿ ಧನ್ರಾಜ್ ಅವರ ಬಳಿ ಒಂದು ಸಣ್ಣ ಸ್ಮಾರ್ಟ್ಫೋನ್ ಇತ್ತು. ಆದರೆ ತನ್ನ ಸಹೋದ್ಯೋಗಿಗಳ ಜೊತೆಗೆ ವಿಡಿಯೋ ಮಾಡಲು ಪ್ರಾರಂಭವಾಯಿತು. ಧನ್ರಾಜ್ ಕೊರೋನಾ ಸಮಯದಲ್ಲಿ ಕುಟುಂಬ ಸದಸ್ಯರ ಜೊತೆ ಮಾಡುತ್ತಿದ್ದ ವಿಡಿಯೋಗಳು ಜನ ಮೆಚ್ಚುಗೆ ಗಳಿಸಿ ಆಮೇಲೆ ಅದೇ ಹಾಬಿ ಇವರನ್ನ ಈ ಬಿಗ್ ಬಾಸ್ ಎಂಬ ದೊಡ್ಡ ವೇದಿಕೆಯ ತನಕ ಕರೆಸಿಕೊಂಡಿದೆ ಎಂದರೆ ಅದು ಧನ್ಗಳ ಕಠಿಣ ಪರಿಶ್ರಮ ಮತ್ತು ಅದೃಷ್ಟವೇ ಹೌದು. ನಂತರ ಸ್ವಲ್ಪ ಮುಂದುವರೆದು ಯೂಟ್ಯೂಬ್ ಎಂಬ ವೇದಿಕೆಗೆ ಕರೆಸಿಕೊಳ್ಳುತ್ತೆ. ಇವರ ಸಂದೇಶದ ಜೊತೆಗಿನ ಕಾಮಿಡಿ ವಿಡಿಯೋಗಳು ಮತ್ತಷ್ಟು ಜನಪ್ರಿಯಗೊಂಡು ಧನ್ರಾಜ್ ಅವರು ಅದನ್ನು ವೃತ್ತಿಯಾಗಿ ಮಾಡಿಕೊಂಡರು. 2020